ವೆಲ್ಕಮ್ ಬ್ಯಾಕ್ ಟು ತನುಜಾನು ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಾ ಇರೋದು ಚಿಕನ್ ಕಬಾಬ್. ಇದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಕಾಳು ಮೆಣಸು ಪೌಡ್ರು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ ಫ್ಲೋರ್, ಮೊಟ್ಟೆ. ಒಂದ್ ಮೊಟ್ಟೆ ಸಾಕು. ಅರ್ಧ ಕೆಜಿ ಚಿಕನ್ ಹಾಕೊಂಡಿರೋದು. ಇದಕ್ಕೆ ಕಬಾಬ್ ಪೌಡರ್ 1 ಪ್ಯಾಕೆಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿರ್ಬಾರ್ದು. ಹಾಗೆ ನೀಟಾಗಿ ಒನ್ ಟೈಮ್ ನೀಟಾಗಿ ಫುಲ್ ಮಿಕ್ಸ್ ಮಾಡ್ಕೊತಾ ಇರ್ಬೇಕು. ನೀಟಾಗಿ ಫುಲ್ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾವು ಚಿಕನ್ ಹಾಕೊಳ್ಳೋಣ. ಅರ್ಧ ಕೆಜಿ ಚಿಕನ್ ನೀಟಾಗಿ ಅದಕ್ಕೆ ಅರಿಶಿನ ಹಾಕಿ ಉಪ್ಪು ಹಾಕಿ ತೊಳೆದಿಟ್ಕೊಳ್ಳೋಣ. ಅದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಕೂಡ ಹಾಕೊಳ್ಳಿ. ಚಿಕನ್ ಹಾಕೊಂಡು ನೀಟಾಗಿ ಮಸಾಲೆ ಎಲ್ಲ ಚಿಕನ್ಗೆ ನೀಟಾಗಿ ಹಾಕ್ಬೇಕು. ಚೆನ್ನಾಗಿ ಹಿಡ್ಕೊಳ್ಳೋವರೆಗೂ ಚೆನ್ನಾಗಿ ಬಿಟ್ಬಿಡಿ. ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ, ಮೇಲ್ಗಡೆ ತೆಳ್ಳಗಾಗಿರುತ್ತೆ, ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ. ಕಾರ್ನ್ಫ್ಲೋರ್ ಹಾಗೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ಇದಕ್ಕೆ ಕೊತ್ತಂಬರಿ ಪುದೀನ ಪೇಸ್ಟ್ ಹಾಕೊಳ್ಳಿ. ಹಾಗೇನೆ ಸ್ವಲ್ಪ ಕರ್ಪುಡಿ ಕಮ್ಮಿ ಇತ್ತು, ಹಾಗಾಗಿ ಹಾಕೊಂಡು ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ. ಎಣ್ಣೆನ ಬಾಣಲಿ ಕಾಯಕ್ಕೆ ಇಟ್ಟಿದ್ವಿ, ಸೊ ಅದಕ್ಕೆ ಒಂದೊಂದಾಗಿ ಸ್ಪೂನ್ ಅಲ್ಲಿ ಬಿಟ್ಕೊತಾ ಇದೀವಿ. ಚೆನ್ನಾಗಿ ಫ್ರೈ ಆಗ್ಬೇಕು. ಲಾಸ್ಟ್ ಅಲ್ಲಿ ಚಟ್ ಅಂತ ಸೌಂಡ್ ಬರುತ್ತೆ, ಸೊ ಅವಾಗ ಕಬಾಬ್ ಆಗ್ತಾ ಇದೆ ಅಂತ ಅರ್ಥ. ಸಖತ್ತಾಗಿ ಚೆನ್ನಾಗಿ ಕಲರ್ ಬರೋವರೆಗೂ ಚೆನ್ನಾಗಿ ತಿರುಗಿಸಿ ಫ್ರೈ ಮಾಡ್ಕೊಳ್ಳಿ. ಅಲ್ಲಿಗೆ ಕಬಾಬ್ ಅಂತ ಸಖತ್ತಾಗಿ ರೆಡಿ ಆಗಿರುತ್ತೆ. ಆಲ್ರೆಡಿ ರೆಡಿ ಆಯ್ತು. ಲಾಸ್ಟ್ ಅಲ್ಲಿ ಎಲ್ಲ ಹಾಕೊಂಡು ಊಟ ಮಾಡಿದ್ವಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.